ನಿಮ್ಮ ಭೂಮಿ ತಯಾರಾಗಿದೆ, ಬೀಜ ಖರೀದಿಸಿದ್ದೀರಿ, ಗೊಬ್ಬರ ಸ್ಟಾಕ್ ಮಾಡಿದ್ದೀರಿ, ಆದ್ರೆ ಮಳೆ ಮಾತ್ರ ಇನ್ನೂ ಸರಿಯಾಗಿ ಬಿದ್ದಿಲ್ಲ. ಎಲ್ಲರೂ ಒಂದೇ ಪ್ರಶ್ನೆ ಕೇಳುತ್ತಿದ್ದಾರೆ, ಈಗ ಬಿತ್ತಬೇಕಾ ಅಥವಾ ಇನ್ನೂ ಕಾಯಬೇಕಾ? ಈ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟರೆ ಇಡೀ ಸೀಸನ್ ಹಾಳಾಗಬಹುದು. ಇಂದಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡುತ್ತೇನೆ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮಗೆ ಕಾತ್ಯಾಯನಿ ಆರ್ಗ್ಯಾನಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿಬಿಡಿ. ಇಂಥ ಮಾಹಿತಿ ಪ್ರತಿ ವಾರ ಸಿಗುತ್ತೆ. ಈ ಬಾರಿ ಜೂನ್ ತಿಂಗಳು ರೈತರಿಗೆ ತುಂಬಾ ಕಷ್ಟದ ತಿಂಗಳಾಗಿ ಹೋಗಿದೆ. ಕರ್ನಾಟಕ ರಾಜ್ಯದ ಒಟ್ಟು ಸರಾಸರಿ ಮಳೆ ನೋಡಿದ್ರೆ ಜೂನ್ 25ರವರೆಗೆ ಕೇವಲ 95.2 ಮಿಮಿ ಮಳೆ ಬಿದ್ದಿದೆ. ಆದ್ರೆ ಈ ಸಮಯಕ್ಕೆ ಎಷ್ಟು ಬೀಳಬೇಕಿತ್ತು ಗೊತ್ತಾ? 162.5 ಮಿಮಿ, ಅಂದ್ರೆ ಶೇಕಡ 41 ಕೊರತೆ ಇದೆ. ಬಹುತೇಕ ಅರ್ಧದಷ್ಟು ಮಳೆ ಬಂದೇ ಇಲ್ಲ. ನಿಮ್ಮ ಊರಲ್ಲೂ ಹೀಗೆ ಆಗಿದೆ ಅಲ್ವಾ? ಒಂದೆರಡು ಸಾರಿ ಜಿನಿಗಿ ಬಿದ್ದಿದೆ, ಆದ್ರೆ ಭೂಮಿ ಒಳಗೆ ಇಳಿಯುವಷ್ಟು ಮಳೆ ಆಗಿಲ್ಲ. ಹೊಲ ತಯಾರಾಗಿದೆ, ಮನಸ್ಸು ಹೇಳ್ತಿದೆ ಬಿತ್ತಿ ಬಿಡು, ಆದ್ರೆ ಮಳೆ ಇಲ್ಲ. ಇದೇ ಧರ್ಮ ಸಂಕಟ ಈಗ ಕರ್ನಾಟಕದ ಲಕ್ಷಾಂತರ ರೈತರಿಗೆ ಇದೆ. ರೈತ ಬಂಧುಗಳೇ, ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಮಳೆ ಸರಿಯಾಗಿ ಬೀಳುವ ಮೊದಲೇ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ? ಬೀಜ ಮಣ್ಣಿನಲ್ಲಿ ಮೊಳಕೆ ಒಡೆಯುತ್ತೆ. ಆದ್ರೆ ಮಳೆ ಇಲ್ಲದಿದ್ದರೆ ಆ ಮೊಳಕೆ ಒಣಗಿ ಹೋಗುತ್ತೆ. ನೀವು ಖರ್ಚು ಮಾಡಿದ ಬೀಜ, ಗೊಬ್ಬರ, ಉಳುಮೆ ಎಲ್ಲ ವ್ಯರ್ಥ. ಮತ್ತೆ ಭೂಮಿ ಉಳುಮೆ ಮಾಡಿ ಮತ್ತೊಮ್ಮೆ ಬಿತ್ತಬೇಕು. 2 ಪಟ್ಟು ಖರ್ಚು, 2 ಪಟ್ಟು ಶ್ರಮ. ಇದು ಬೇಡ ತಾನೆ? ಹಾಗಾದ್ರೆ ಎಷ್ಟು ಮಳೆ ಬಿದ್ದ ಮೇಲೆ ಬಿತ್ತಬೇಕು? ಇದಕ್ಕೆ ICAR ಸ್ಪಷ್ಟ ಮಾರ್ಗದರ್ಶನ ಕೊಟ್ಟಿದೆ. ಒಣ ಬಿತ್ತನೆ ಮಾಡುವ ಮೆಕ್ಕೆಜೋಳ ಮತ್ತು ಸೋಯಾಬೀನ್ಗೆ ಕನಿಷ್ಠ 50 ಮಿಮಿ ಮಳೆ ಒಂದು ಬಾರಿ ಚೆನ್ನಾಗಿ ಬಿದ್ದ ನಂತರವೇ ಬಿತ್ತನೆ ಮಾಡಿ. ಭತ್ತ ನಾಟಿಗೆ ಹೊಲದಲ್ಲಿ ನೀರು ನಿಲ್ಲಬೇಕು, ಅಂದ್ರೆ ಕನಿಷ್ಠ 2 ರಿಂದ 3 ಇಂಚು ನೀರು. ಅಷ್ಟು ಮಳೆ ಬೀಳದ ಹೊರತು ನಾಟಿ ಮಾಡಬೇಡಿ. ಹತ್ತಿಗೆ 1 ದಿನ ಚೆನ್ನಾಗಿ ಮಳೆ ಬಿದ್ದರೆ ಸಾಕು, ಆದ್ರೆ ಒಣ ನೆಲದಲ್ಲಿ ಮಾತ್ರ ಬಿತ್ತಬೇಡಿ. ಈಗ ನಿಮ್ಮ ಪ್ರದೇಶದ ಪ್ರಕಾರ ಮಳೆ ಯಾವಾಗ ಬರಬಹುದು ಅಂತ ಹೇಳ್ತೇನೆ, ಇದನ್ನ ಗಮನಿಸಿ. ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಇಲ್ಲಿ ಜೂನ್ 54% ಕೊರತೆ ಇದೆ. ಆದ್ರೆ ಶೀಘ್ರದಲ್ಲೇ ಭಾರೀ ಮಳೆ ಬರುವ ಸಾಧ್ಯತೆ ಇದೆ. ಸಮುದ್ರದ ಮೇಲೆ ಗಾಳಿ ಜೋರಾಗಿದೆ. ಮೀನುಗಾರರು ಸಮುದ್ರಕ್ಕೆ ಹೋಗಬೇಡಿ. ಮಳೆ ಬಿದ್ದ ತಕ್ಷಣ ಬಿತ್ತನೆಗೆ ತಯಾರಾಗಿರಿ. ಮಲೆನಾಡು, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ್ ಇಲ್ಲಿ 50% ಕೊರತೆ. ಆದ್ರೆ ತೇವಾಂಶ ಹೆಚ್ಚಾಗ್ತಿದೆ. ಭೂಕುಸಿತ ಎಚ್ಚರಿಕೆ ಇದೆ ಘಾಟ್ ಪ್ರದೇಶದಲ್ಲಿ. ಅಡಿಕೆ, ಶುಂಠಿ ರೈತರು ನೀರು ಬಸಿದು ಹೋಗಲು ಮೊದಲೇ ಏರ್ಪಾಡು ಮಾಡಿ. ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಇಲ್ಲಿ 16% ಕೊರತೆ ಮಾತ್ರ. ಜೂನ್ 29ರಿಂದ ಜುಲೈ 1ರ ನಡುವೆ ಚೆನ್ನಾಗಿ ಮಳೆ ಬರುವ ಸಾಧ್ಯತೆ ಇದೆ. ಈ ಪ್ರದೇಶದ ರೈತರು ತಯಾರಾಗಿರಿ. ಮಳೆ ಬಿದ್ದ ಕೂಡಲೇ ಜೋಳ, ಸೋಯಾಬೀನ್ ಬಿತ್ತಬಹುದು. ದಕ್ಷಿಣ ಕರ್ನಾಟಕ, ಮೈದಾನ್, ತುಮಕೂರು, ಮಂಡ್ಯ, ಕೋಲಾರ, ಮೈಸೂರು ಕೇವಲ 6% ಕೊರತೆ. ಜೂನ್ 29ರಿಂದ 30ರ ನಡುವೆ ಭಾರೀ ಮಳೆ ಎಚ್ಚರಿಕೆ ಇದೆ. ರಾಗಿ ರೈತರಿಗೆ ಇದು ಉತ್ತಮ ಸುದ್ದಿ. ರೈತ ಬಂಧುಗಳೇ, ಇಲ್ಲಿ ಒಂದು ಮಾತು ಮನದಲ್ಲಿ ಇಟ್ಕೊಳ್ಳಿ. ತಡವಾಗಿ ಬಿತ್ತನೆ ಆದ್ರೆ ಇಳುವರಿ ಕಡಿಮೆ ಆಗ್ತಾ ಅಂತ ಭಯ ಇರುತ್ತೆ. ಆದ್ರೆ ತಪ್ಪು ಸಮಯದಲ್ಲಿ ಬಿತ್ತಿ ಸಸಿ ಒಣಗಿ ಹೋದ್ರೆ ಇಳುವರಿ ಶೂನ್ಯ ಆಗ್ತೆ. ಎರಡರಲ್ಲಿ ಯಾವುದು ಒಳ್ಳೆಯದು? ಸ್ವಲ್ಪ ತಡ ಆದ್ರೂ ಸರಿ, ಮಳೆ ಖಾತ್ರಿ ಆದ ಮೇಲೆ ಬಿತ್ತಿ. ಭತ್ತ ಮತ್ತು ಮೆಕ್ಕೆಜೋಳ ಜುಲೈ 31ರ ಒಳಗೆ ಬಿತ್ತಿ ಮುಗಿಸಿದ್ದೆ ಇಳುವರಿ ಮೇಲೆ ದೊಡ್ಡ ಪರಿಣಾಮ ಆಗಲ್ಲ. ಹಾಗಾದ್ರೆ ಈ ಕೆಲ್ದಿನ ಏನ್ ಮಾಡ್ಬೇಕು? ಹೊಲ ಸಿದ್ಧ ಮಾಡಿ ಉಳುಮೆ ಮಾಡಿ ಬಿಟ್ರಿ. ಬೀಜ ಚೆನ್ನಾಗಿ ಶೇಖರಿಸಿ. ಬಿತ್ತನೆ ಮಾಡುವ ಮೊದಲು ಬೀಜೋಪಚಾರ ತಯಾರು ಮಾಡಿಕೊಳ್ಳಿ. IMD ಹವಾಮಾನ ಮುನ್ಸೂಚನೆ ಪ್ರತಿದಿನ ಚೆಕ್ ಮಾಡಿ. ಮಳೆ ಬಂತು ಅಂದ ಕೂಡ್ಲೆ ಬಿತ್ತಲು ತಯಾರಾಗಿರಿ. ನೆನಪಿಡಿ ರೈತ ಬಂಧುಗಳೇ, ನೆಲ ಮತ್ತು ನೀರು ಇಲ್ಲದೆ ಯಾವ ಬೀಜವೂ ಮೊಳಕೆ ಒಡೆಯಲ್ಲ. ಮಳೆ ಕಾಯುವುದು ಸೋಲಲ್ಲ, ಅದು ಜಾಣ ರೈತನ ತಾಳ್ಮೆ. ಈ ತಾಳ್ಮೆಯೇ ನಿಮ್ಮ ಈ ಸೀಸನ್ ಉಳಿಸುತ್ತದೆ. ತಿಂಗಳ ಮಳೆ ಮಾಹಿತಿ ಮತ್ತು ಬೆಳೆ ಸಲಹೆ ಪ್ರತಿ ವಾರ ಬೇಕಾ? ಹಾಗಾದ್ರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಐಕಾನ್ ಒತ್ತಿ. ಈ ವಿಡಿಯೋ ನಿಮ್ಮ ಊರಿನ ರೈತ ಬಂಧುಗಳಿಗೂ ಶೇರ್ ಮಾಡಿ. ಒಬ್ಬ ರೈತ ಉಳಿದರೆ ಒಂದು ಕುಟುಂಬ ಉಳಿಯುತ್ತದೆ. ಈ ಮಳೆ ಬಗ್ಗೆ ನಿಮ್ಮ ಊರಲ್ಲಿ ಸ್ಥಿತಿ ಹೇಗಿದೆ ಕೆಳಗೆ ಕಮೆಂಟ್ ಮಾಡಿ. ಧನ್ಯವಾದ ರೈತ ಬಂಧುಗಳೇ.